ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ನಿಮಗೆ 2ನೇ ಅಧ್ಯಾಯ ಬರುತ್ತದೆ. ಆ 2ನೇ ಅಧ್ಯಾಯ ಯಾವ್ದಂದ್ರೆ ಭಾಗಲಬ್ಧ ಸಂಖ್ಯೆಗಳು. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಭಾಗಲಬ್ಧ ಸಂಖ್ಯೆಗಳಂದ್ರೇನು, ಭಾಗಲಬ್ಧ ಸಂಖ್ಯೆಗಳಲ್ಲಿ ಎಷ್ಟು ವಿಧಗಳದಾವ ಅನ್ನೋದನ್ನ ಲಾಸ್ಟ್ ವಿಡಿಯೋನ ಏನ್ ಮಾಡಿದ್ದೀನಿ ತಿಳಿಸಿದ್ದೇನೆ. ಈಗ ನಾವು ಈ ವಿಡಿಯೋದಲ್ಲಿ ಬರೀ ಪಾಠಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಏನ್ ಮಾಡ್ತೀವಿ ಕಲಿತೀವಿ. ಅಂದ್ರೆ ಪಾಠಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಪ್ರವೇಶಿಸ್ತೀವಿ. ಹಾಗಾದ್ರೆ ಇಲ್ಲಿ ಪಾಠಕ್ಕೆ ನಾವು ಪ್ರವೇಶಿಸಿದಾಗ ನಮ್ಗೆ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕಲಿಬೇಕಾಗತ್ತೆ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಆವೃತ್ತತೆಗೆ ಒಳಗಾದಾಗ ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದನ್ನ ನನ್ನ ವಿಡಿಯೋದಾಗ ನಾನು ನಿಮ್ಗೆ ಏನ್ ಮಾಡೀನಿ ಕಲ್ಸಿನಿ. ಆದ್ರೂ ಕೂಡ ಇಲ್ಲಿ ಸ್ವಲ್ಪ ಪುನರ್ಮನನ ಮಾಡ್ತೇನೆ. ಪೂರ್ಣ ಸಂಖ್ಯೆಗಳಂದ್ರೆ ಅವು 0ಯಿಂದ ಪ್ರಾರಂಭಗೊಳ್ತಾವ. 0, 1, 2, 3, 4, 5 ಈ ರೀತಿ ಪ್ರಾರಂಭ ಆಗಿ ಇನ್ಫಿನಿಟಿ ಅಂದ್ರೆ ಎಂಡ್ ಸಾಕಷ್ಟು ಸಂಖ್ಯೆಗಳು ಇಲ್ಲಿ ಏನದಾವ ಅದಾವ. ಆದ್ರ ಪ್ರಾರಂಭಗೊಳ್ಳುವುದು ಎಲ್ಲಿಂದ, 0ಯಿಂದ ಅಂತ ನೀವೇನ್ ಮಾಡ್ಬೇಕು ತಿಳ್ಕೋಬೇಕು. ಹಾಗಾದ್ರೆ ಪೂರ್ಣ ಸಂಖ್ಯೆಗಳು ಯಾವೆಲ್ಲ ಕ್ರಿಯೆಗಳಿಗೆ ಆವೃತ್ತ ಹಾಕವು ಅನ್ನೋದನ್ನ ನಾವಿಲ್ಲಿ ಏನ್ ಮಾಡ್ಬೇಕು, ಕಲಿಬೇಕು. ಮೂಲ ಕ್ರಿಯೆಗಳಂದ್ರೆ ಯಾವ, ಮೂಲ ಕ್ರಿಯೆಗಳನ್ನ ನೀವು ಕಲ್ತೀರಿ, ಬಟ್ ಆದ್ರೂ ಅವು ಯಾವ ಅನ್ನೋದನ್ನ ನಾ ಇಲ್ಲಿ ಏನ್ ಮಾಡ್ತೇನೆ ನಿಮ್ಗ ನೆನಪಿಸ್ತೇನೆ. ಅವುಗಳು ಯಾವ್ಯಾವ ಅಂದ್ರ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಈ 4 ಕ್ರಿಯೆಗಳಿಗೆ ನಾವೇನಂತೀವಿ, ಮೂಲ ಕ್ರಿಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಸಂಕಲನ ಕ್ರಿಯೆಗೆ ಈ ಪೂರ್ಣ ಸಂಖ್ಯೆಗಳು ಆವೃತ್ತ ಆಗುತ್ತೋ ಇಲ್ಲೋ ಅಂತ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ನೋಡ್ರಿ, ಪೂರ್ಣ ಸಂಖ್ಯೆ 0 ಹೌದಾ, ಪೂರ್ಣ ಸಂಖ್ಯೆ 0 ಮತ್ತು 5. 0 + 5 ಏನ್ ಬಂತು, 5 ಬಂತು. ಹಾಗಾದ್ರೆ 0ನೂ ಪೂರ್ಣ ಸಂಖ್ಯೆ ಗಣದಾಗ ಐತಿ, 5ನೂ ಕೂಡ ಏನೈತಿ ಪೂರ್ಣ ಸಂಖ್ಯೆಯ ಗಣದಲ್ಲಿ ಐತಿ. ಹಾಗಾದ್ರೆ ನಾವಿಲ್ಲಿ ಏನ್ ಹೇಳ್ಬಹುದು, ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ್ತ ಆಗಿವೆ ಅಂತ ಹೇಳ್ಬಹುದು. ಹಾಗಾದ್ರೆ 4 + 7 ಎಷ್ಟಪ್ಪ, 21 ಹೌದಲ್ಲ. ಸಾರಿ, 4 + 7 ಎಷ್ಟು, 11. 11 ಒಂದು ಪೂರ್ಣ ಸಂಖ್ಯೆ ಹೌದಲ್ಲ, ಹೌದು. ಹಾಗಾದ್ರೆ 4 ಕೂಡ ಏನೈತಿ ಪೂರ್ಣ ಸಂಖ್ಯೆ ಗಣದಾಗೈತಿ, 7 ಕೂಡ ಪೂರ್ಣ ಸಂಖ್ಯೆ ಗಣದಾಗೈತಿ. ಅವು ಎರಡೂ ಕೂಡ್ಸಿದ ಉತ್ತರ ಎಷ್ಟು, 11. 11 ಕೂಡ ಏನೈತಿ ಪೂರ್ಣ ಸಂಖ್ಯೆಯ ಗಣದಲ್ಲೈತಿ. ಹಾಗಾದ್ರೆ 2 ಸಂಖ್ಯೆಗಳನ್ನ ಕೂಡಿಸ್ಬೇಕು. ಆ ಸಂಖ್ಯೆಗಳು ಎದ್ರಾಗಿರ್ಬೇಕು, ಪೂರ್ಣ ಸಂಖ್ಯೆ ಗಣದಾಗಿರ್ಬೇಕು. ಅವಾಗ ನಾವೇನಂತೀವಿ, ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ್ತ ಆಗಿವೆ ಅಂತ ಹೇಳ್ತೀವಿ. ತಿಳಿತಲ್ವಾ. ಹಾಗಾದ್ರೆ ವ್ಯವಕಲನ ನೋಡ್ರಿ, ಇಲ್ಲಿನೂ 2 ಸಂಖ್ಯೆ ತಗೋತೇವೆ. ಯಾವವು, 5 - 7. 5 - 7. ಹಾಗಾದ್ರೆ 5 - 7ರಲ್ಲಿ ನಾವ್ ಏನ್ ಮಾಡ್ತೇವಿ, 5 - 7 ಹೌದಲ್ಲ. ಆನ್ಸರ್ ಏನ್ ಬರ್ತಾ, -7 ಬರ್ತ. ಯಾಕ ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. ಕಳೆದ್ರೆ ಏನ್ ಬರ್ತಾ, ಮೈನಸ್ ಬರ್ತ. -2 ಅನ್ನೋದು ಈ ಪೂರ್ಣ ಸಂಖ್ಯೆ ಗಣದಾಗಿಲ್ಲ. ಯಾಕಿಲ್ಲ, ಇಲ್ಲಿ ಪ್ರಾರಂಭಗೊಳ್ಳೋದೇ ಇಲ್ಲಿಂತ್ರ 0ಯಿಂದ. 0ಯಿಂದ ಚಿಕ್ಕದು ಯಾವ್ದು, -2. ಹಾಗಾಗಿ ಇದು ಪೂರ್ಣ ಸಂಖ್ಯೆ ಅಲ್ಲ ಅಂತ ಹೇಳ್ತೇವಿ. ಅದು ಪೂರ್ಣ ಸಂಖ್ಯೆ ಅಲ್ಲ ಅಂದ್ರೆ ಇಲ್ಲಿ ಏನ್ ಹೇಳ್ಬೇಕು ನಾವು, ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ ಆಗಿಲ್ಲ ಅಂತ ಹೇಳ್ಬೇಕು. ತಿಳಿತಲ್ಲ. ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಏನಾಗಿಲ್ಲ, ಆವೃತ ಆಗಿವೆ. ಬಟ್ ಪೂರ್ಣ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತ ಆಗಿಲ್ಲ ಅಂತ ನಾವು ಹೇಳ್ಬೇಕು. ಹಾಗಾದ್ರೆ ಗುಣಾಕಾರ ನೋಡ್ರಿ, ಗುಣಾಕಾರದಾಗ ಯಾವ್ದೋ 2 ಸಂಖ್ಯೆಗಳನ್ನ ಗುಣಿಸ್ರಿ, ಅದು ಪೂರ್ಣ ಸಂಖ್ಯೆನ ಬರ್ತ. ಯಾವ ರೀತಿ, 0 × 3. 0 × 3 ಉತ್ತರ ಏನ್ ಬಂತು, 0ನ ಬಂತು. 0 ಮತ್ತು 3 ಪೂರ್ಣ ಸಂಖ್ಯೆ ಗಣದಾಗೈತಿ. ಈ 0ನೂ ಕೂಡ ಏನೈತಿ ಪೂರ್ಣ ಸಂಖ್ಯೆ ಗಣದಲ್ಲೈತಿ. ಹಾಗಾದ್ರೆ 3 × 7. 3 × 7 21 ಹೌದಲ್ಲ. 3ನೂ ಪೂರ್ಣ ಸಂಖ್ಯೆ, 7ನೂ ಪೂರ್ಣ ಸಂಖ್ಯೆ. ಹಾಗಾದ್ರೆ 21ನೂ ಕೂಡ ಪೂರ್ಣ ಸಂಖ್ಯೆನ ಹೌದಲ್ವಾ. ತಿಳಿತಲ್ಲ. ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತವಾಗಿವೆ. ಹಾಗಾದ್ರೆ ಭಾಗಾಕಾರ ತಗೋರಿ, 5 / 8 ಇದು ಪೂರ್ಣ ಸಂಖ್ಯೆ ಅಲ್ಲ. ಯಾಕಲ್ಲ ಅಂದ್ರ 5 / 8 ಮಾಡಿದಾಗ ಉತ್ತರ ಏನ್ ಬರ್ತೈತಿ, ದಶಮಾಂಶದಾಗ ಬರ್ತೈತಿ. ದಶಮಾಂಶ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಗಣದಲ್ಲಿ ಇರುವುದಿಲ್ಲ. ಹಾಗಾಗಿ ಅದು ಏನಲ್ಲ, ಪೂರ್ಣ ಸಂಖ್ಯೆ ಅಲ್ಲ ಅಂತ ನಾವು ಹೇಳ್ತೇವಿ. ಹಾಗಾದ್ರೆ ಇಲ್ಲಿ ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತ ಆಗಿಲ್ಲ. ಪೂರ್ಣ ಸಂಖ್ಯೆಗಳನ್ನ ತಗೊಂಡಾಗ ಸಂಕಲನ ಮತ್ತು ಗುಣಾಕಾರ ಅಷ್ಟೇ ಏನಾಕವು, ಆವೃತ ಆಕವು. ವ್ಯವಕಲನ ಮತ್ತು ಭಾಗಾಕಾರ ಆವೃತ ಆಗೋದಿಲ್ಲ. ಇಷ್ಟೇ ನೀವು ತಿಳ್ಕೊಬೇಕು. ಇಲ್ಲಿ ಪೂರ್ಣ ಸಂಖ್ಯೆ ಒಳಗ ಸಂಕಲನ ಮತ್ತು ಭಾಗಾಕಾರ ಅಷ್ಟೇ ಏನಾಕವು, ಆವೃತ ಆಕವು ಅಂತ ನಾವು ತಿಳ್ಕೊಬೇಕಾಗುತ್ತ. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್, ಪೂರ್ಣ ಸಂಖ್ಯೆಗಳಂತೂ ಕಲಿತ್ರಿ. ಈಗ ಬರುವಂತದ್ದು ಪೂರ್ಣಾಂಕಗಳು. ಪೂರ್ಣಾಂಕಗಳಂದ್ರೇನು, ಪೂರ್ಣಾಂಕಗಳಂದ್ರ ಪೂರ್ಣಾಂಕದಾಗ ಎಂತ ಸಂಖ್ಯೆಗಳು ಬರ್ತಾವಂದ್ರ ಧನಾತ್ಮಕ, ಋಣಾತ್ಮಕ ಮತ್ತು 0. ಪಾಸಿಟಿವ್ ನಂಬರ್ ಇರ್ತಾವ, ನೆಗೆಟಿವ್ ನಂಬರ್ ಇರ್ತಾವ, ಮತ್ತ 0ನೂ ಇರ್ತೈತಿ. ಇಂಥ ಸಂಖ್ಯೆಗಳನ್ನ ನಾವು ಪೂರ್ಣಾಂಕ ಅಂತ ಕರಿತೀವಿ. -6 + 5 ಏನ್ ಬಂತು, -1 ಬಂತು. ಹೌದಾ. ನಾ ಏನ್ ಹೇಳಿದ್ದೆ,
ನೆಗೆಟಿವ್ ನಂಬರ್ಸ್ ಇರ್ತಾವ ಅಂತ ಹೇಳಿದ್ದೆ, ಅದಕ್ಕ ಆನ್ಸರ್ ಏನ್ ಬಂತು? ನೆಗೆಟಿವ್ ಬಂತು, ಅಂದ್ರ ಋಣಾತ್ಮಕನ ಬಂತು ಉತ್ತರ. ಹಾಗಾಗಿ ಇಲ್ಲಿ ನಾವು ಒಂದ ಉದಾಹರಣೆನ ಹೇಳ್ತೇನೆ, ಜಸ್ಟ್ -5 + 5 ಏನ್ ಬಂತು? -1 ಬಂತು. -1 ಒಂದು ಪೂರ್ಣ ಸಂಖ್ಯೆ. ಹಾಗಾದ್ರೆ ಸಂಕಲನದ ಕ್ರಿಯೆಯಲ್ಲಿ ಪೂರ್ಣಾಂಕಗಳು ಏನಾಕವು? ಆವೃತ ಆಕವು. ಪೂರ್ಣಾಂಕಗಳು ಆವೃತ ಆಕವು ಅಂತ ಹೇಳ್ಬೇಕು. ವ್ಯವಕಲನ ಕೂಡ ಏನಾಕವು? ಆವೃತ ಆಕವು. ಯಾಕ? ಎರಡು ಸಂಖ್ಯೆಗಳನ್ನ ಎಕ್ಸ್ಚೇಂಜ್ ಮಾಡಿ ಕಳೀರಿ, ಚಿಹ್ನೆ ಮೈನಸ್ ಆದ್ರೂ ಬರ್ಬೋದು, ಪ್ಲಸ್ ಆದ್ರೂ ಬರ್ಬೋದು. 7 - 5 ಆನ್ಸರ್ ಏನ್ ಬಂತು? 2 ಬಂತು. 5 - 7 5 - 7 ಆನ್ಸರ್ ಏನ್ ಬರ್ತ? -2 ಬರ್ತ. -2 ಪೂರ್ಣಾಂಕದಾಗ ಇರ್ತೈತಿಲ್ಲ? ಇರ್ತೈತಿ. ಹಾಗಾದ್ರೆ ವ್ಯವಕಲನವು ಕೂಡ ಏನಾಕವು? ಆವೃತ ಆಕವು. ಅದೇ ರೀತಿ ಗುಣಾಕಾರನು ಏನಾಕವು? ಆವೃತ ಆಕವು. ಯಾಕ? ಎರಡು ಸಂಖ್ಯೆಗಳನ್ನ ಗುಣಿಸ್ರಿ, ಆನ್ಸರ್ ಏನ್ ಬರ್ತೈತಿ? ಪಾಸಿಟಿವ್ ಆರ ಬರ್ಬೋದು, ನೆಗೆಟಿವ್ ಆರ ಬರ್ಬೋದು. ಅದಕ್ಕ ಗುಣಾಕಾರನು ಆವೃತ ಆಗುತ್ತದೆ. ಭಾಗಾಕಾರ ತಗೋರಿ. 5 / 8 ಆಗಲೇ ಹೇಳಿದೆ, ಅದು ಉತ್ತರ ಏನ್ ಬರ್ತೈತಿ? ದಶಮಾಂಶದಾಗ ಬರ್ತೈತಿ. ದಶಮಾಂಶದಾಗ ಬರೋದ್ರಿಂದ ಅವು ಪೂರ್ಣಾಂಕದಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಇಲ್ಲಿ ಭಾಗಾಕಾರ ಆವೃತವಾಗಿಲ್ಲ ಅಂತ ಹೇಳ್ತೇವಿ. ಪೂರ್ಣಾಂಕಗಳನ್ನ ತಗೊಂಡಾಗ ಸಂಕಲನ, ವ್ಯವಕಲನ, ಗುಣಾಕಾರ ಮೂರು ಕೂಡ ಏನಕ್ಕವು? ಆವೃತ ಆಕವು. ಆದ್ರ ಭಾಗಾಕಾರ ಆವೃತ ಆಗೋದಿಲ್ಲ. ತಿಳಿತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಬರುವುದು ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೀಯ ಗುಣ. ಅಲ್ಲೇ ಕಲಿತ್ರಿ ಏನೇನು? ಸಂಕಲನ ಆವೃತ ಆಗುತ್ತ, ವ್ಯವಕಲನನು ಆವೃತ ಆಗುತ್ತ, ಗುಣಾಕಾರನು ಆವೃತ ಆಗುತ್ತ, ಆದ್ರೆ ಭಾಗಾಕಾರ ಏನಾಗಲ್ಲ? ಆವೃತ ಆಗೋದಿಲ್ಲ ಅಂತ ಕಲಿತ್ರಿ. ಅದೇ ರೀತಿಯಲ್ಲಿ ಭಾಗಲಬ್ಧ ಸಂಖ್ಯೆ ಒಳಗ ಆವೃತ ಅಕ್ಕವೋ ಇಲ್ಲೋ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಾಗತ್ತ? ಕಲಿಬೇಕಾಗತ್ತ. ಹಾಗಾದ್ರೆ ಇಲ್ಲಿ ಆವೃತ ಅಕ್ಕವೋ ಇಲ್ಲೋ ಅನ್ನೋದ್ ಚೆಕ್ ಮಾಡ್ರಿ. a + b = b + a. ಹೌದಾ? ಎರಡು ಸಂಖ್ಯೆಗಳನ್ನ ಅದಲ ಬದಲು ಮಾಡಿ ಗುಣಿಸಿದಾಗ ನಮ್ಮ ಆನ್ಸರ್ ಏನ್ ಬರ್ಬೇಕು? ಸೇಮ್ ಬರ್ಬೇಕು. ಹಾಗಾದ್ರೆ 2/3 + 5/6 ಈ ರೀತಿ ಬರ್ಕೊಂಡ್ರೆ a = 2/3, b = 5/6. ಹೌದಾ? ಈ ನಿಯಮಕ್ಕನುಸಾರವಾಗಿ ನಾ ಏನ್ ಮಾಡ್ತೀನಿ? ಬರ್ಕೊಂತೇನೆ. 2/3 + 5/6 = 5/6 + 2/3. ಹೌದಾ? ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕು? ಲಸ ಕಂಡಿಡ್ಬೇಕು. ಇದು ಭಿನ್ನರಾಶಿಗಳ ಸಂಕಲನ. ಭಿನ್ನರಾಶಿಗಳ ಸಂಕಲನವನ್ನ ಮಾಡೋ ಮುಂದೆ ಮನೆಯಕ್ ನಾವ್ ಏನ್ ಮಾಡ್ಬೇಕು? ಲಸ ಕಂಡಿಡ್ಬೇಕು. ಲಸ ಯಾವ ರೀತಿ ಕಂಡಿಡ್ತೀರಿ? ಛೇದಗಳನ್ನ ತಗೊಂಡು ನಾವು ಲಸ ಕಂಡಿಡಿಬೇಕಾಗತ್ತ. ನೋಡ್ರಿ, 3 × 1 = 3 × 2 = 2 × 1 = 2. ಹಾಗಾದ್ರೆ 3 × 2 ಏನ್ ಬರ್ತ? 2 ಬರ್ತ. ಲಸ ಏನ್ ಬಂತು? 2 ಬಂತು. 2 3/2 × 2 ಯಾಕ? 3 × 2 = 6. 5/6 × 1 = 5/6 × 1 + 2 3/2 × 2 ಯಾಕ? 3 × 2 = 6. 2 × 2 = 4 + 5 × 1 = 5. ಛೇದದಾಗ ಇಲ್ಲಿ ಏನ್ ಬರೀಬೇಕಂದ್ರ ಲಸ ಏನ್ ಬಂದಿರ್ತೈತಲ್ಲ ಅದನ್ನು ಬರಿಬೇಕು. ಅಂದ್ರ ಲಸ ಏನೈತಿ? 6 ಐತಿ. 5 × 1 = 5, 2 × 2 = 4 / 6. 5 × 4 = 9 / 6. 5 × 4 = 9 / 6. LHS = RHS ಬಂತಲ್ವಾ? ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬೋದು ನೀವು? ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ ಆಗಿವೆ ಅಂತ ಹೇಳ್ಬಹುದು. ಇಲ್ಲಿ ನೀವ ಹೇಳ್ಬಹುದು, ಎರಡರ ಬಗ್ಗೆ ಕಲಿತ್ರಿ. ಮೂರನೇದಕ್ಕ ಭಾಗಲಬ್ಧ ಸಂಖ್ಯೆಗಳಿಗೆ ನೀವೇನ್ ಮಾಡ್ಬೋದು? ಹೇಳ್ಬೋದು ಸಂಕಲನದಲ್ಲಿ ಆವೃತ ಆಗುತ್ತಾ, ವ್ಯವಕಲನದಲ್ಲಿ ಆವೃತ ಆಗೋದಿಲ್ಲ. ನೆಕ್ಸ್ಟ್ ಬರುವಂತದ್ದು ಗುಣಾಕಾರ. ಹೌದಲ್ವಾ? ಗುಣಾಕಾರದಲ್ಲಿ ಆವೃತ ಆಗುತ್ತೋ ಇಲ್ಲ ಅಂತ ಹೇಳ್ರಿ ನೋಡೋಣ. ಆವೃತ ಆಗುತ್ತ. ಯಾಕ? ಸಾಕಷ್ಟು ಸಂಖ್ಯೆಗಳನ್ನ ತಗೊಂಡಾಗ ಆಲ್ಮೋಸ್ಟ್ ಆಲ್ ಗುಣಾಕಾರದಲ್ಲಿ ಏನಾಗುತ್ತ? ಆವೃತ ಆಗುತ್ತೆ. ಇಲ್ಲಿ a × b = b × a. ಯಾಕ? ಏನ್ ತಗೊಂಡೇವಿ? ಗುಣಾಕಾರ ತಗೊಂಡೇವಿ. ಅದಕ್ಕ a × b = b × a. 2 3/2 × 5/6 = 2 3/2 × 5/6. ಈ ರೀತಿ ಇದ್ದಾಗ ನಾವ್ ಏನ್ ಮಾಡ್ಬೇಕು? 2 × 1 = 2 × 3 = 2 × 1 = 2 × 3 1 3/2 × 5/3. ಹೌದಲ್ವಾ? 1 3/2 × 5/3. ಹಾಗಾದ್ರೆ 5 × 1 = 5, 3 3 = 9, 1 5 5, 3 3 = 9. ಇಲ್ಲಿನೂ ಕೂಡ ಏನ್ ಬಂತು? LHS = RHS. ಅಂದ್ರೆ ಎಡಗಡೆ ಮತ್ತು ಬಲಗಡೆ ಇರುವಂತಹ ಉತ್ತರಗಳು ಏನ್ ಬಂದು? ಸಮ ಬಂದ್ವು. ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬೋದು? ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ
ಆವೃತ ಆಗಿವೆ ಅಂತ ನಾವ್ ಏನ್ ಮಾಡ್ತೇವಿ ಹೇಳ್ತೇವಿ. ಭಾಗಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತ ಆಗುವುದಿಲ್ಲ. ಬರೀ ಎದ್ರೊಳಗ ಸಂಕಲನ ಮತ್ತು ಗುಣಾಕಾರದಲ್ಲಿ ಏನಾಕವು ಆವೃತ ಆಕವು. ಸಂಕಲನ ಮತ್ತು ಗುಣಾಕಾರದಲ್ಲಿ ಆವೃತ ಆಕವು. ಆದ್ರೆ ಭಾಗಾಕಾರ ಮತ್ತು ವ್ಯವಕಲನದಲ್ಲಿ ಏನಾಗುದಿಲ್ಲ, ಆವೃತ ಆಗೋದಿಲ್ಲ. ತಿಳಿತಲ್ವಾ? ನೆಕ್ಸ್ಟ್ ಬರುವಂತದ್ದು ಸಹವರ್ತನೀಯ ಗುಣ. ಸಹವರ್ತನೀಯ ಆಗಲಿ ಏನ್ ಕಲಿತ್ರಿ, ಪರಿವರ್ತನೀಯ ಕಲಿತ್ರಿ. ಈಗ ಬರುವಂತದ್ದು ಸಹವರ್ತನೀಯ ಗುಣ. ಈ ಸಹವರ್ತನೀಯ ಗುಣದಾಗ ಏನಾಗುತ್ತ, ಸಹವರ್ತನೀಯ ಗುಣದಲ್ಲಿ ನಾವು ಮೊದಲಿಗೆ ಏನ್ ತಗೊಂತೀವಿ, ಪೂರ್ಣ ಸಂಖ್ಯೆಗಳು ತಗೊಂತೀವಿ. ಆ ಪೂರ್ಣ ಸಂಖ್ಯೆ ಒಳಗೆ ಮತ್ತು 4 ಮೂಲ ಕ್ರಿಯೆಗಳು ಬರ್ತಾವು. ಅವು ಯಾವ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಆ 4 ಕ್ರಿಯೆಗಳಿಗೂ ಸಹವರ್ತನೀಯ ಗುಣ ಹೊಂದುತ್ತೋ ಇಲ್ಲೋ ಅನ್ನೋದನ್ನ ನಾವ್ ಇಲ್ಲಿ ಏನ್ ಮಾಡ್ಬೋದು, ಹೇಳ್ಬಹುದು. ಲಾಸ್ಟ್ ನೀವೆಲ್ಲ ಕಲಿತ್ರಿ ಪರಿವರ್ತನೀಯ ಯಾವ ರೀತಿ ಆಕವ್ ಅನ್ನೋದು. ಸಹವರ್ತನೀಯ ಈಸಿಯಾಗಿ ಹೇಳ್ಬೋದು. ಸಂಕಲನದಾಗ ಏನಾಕವ್, ಆವೃತ ಆಕವ್ ಅಂದ್ರ ಸಹವರ್ತನೀಯ ಹೌದು. ಸಂಕಲನದಾಗ ಅದ್ಲಿ ಬದ್ಲಿ ಮಾಡಿ ಕೂಡ್ಸಿದ್ರ ಉತ್ತರ ಏನ್ ಬರ್ತೈತಿ, ಸೇಮ್ ಬರ್ತೈತಿ. ಅದಕ್ಕೆ ಇಲ್ಲಿ ಏನಾಕವ್, ಸಹವರ್ತನೀಯ ಆಕವ್. ಆದ್ರ ವ್ಯವಕಲನದಾಗ ಸಹವರ್ತನೀಯ ಆಗುದಿಲ್ಲ. ಯಾಕಾಗುದಿಲ್ಲ, ಸಂಖ್ಯೆಗಳನ್ನ ಎಕ್ಸ್ಚೇಂಜ್ ಮಾಡಿ ಕಳೆದ್ರ ಆನ್ಸರ್ ಚೇಂಜಸ್ ಬರ್ತಾವ. ಹಾಗಾಗಿ ವ್ಯವಕಲನ ಸಹವರ್ತನೀಯ ಅಲ್ಲ. ಹಾಗಾದ್ರೆ ಗುಣಾಕಾರ ನೋಡ್ರಿ, ಇಲ್ಲೆಲ್ಲ ಎಕ್ಸಾಂಪಲ್ಸ್ ನಾ ಏನ್ ಮಾಡೀನಿ ಕೊಟ್ಟೇನಿ. ನೀವೇನ್ ಮಾಡ್ರಿ, ಇವನ್ನ ಟ್ರೈ ಮಾಡ್ರಿ. ಇಲ್ಲದಾವ್ ನೋಡ್ರಿ, ಇವನ್ನ ಟ್ರೈ ಮಾಡ್ರಿ. 2 ಆನ್ಸರ್ ಸಮ ಬಂದಂದ್ರೆ ಇವೇನು ಸಹವರ್ತನೀಯ. ನಾ ಹೇಳೇಬಿಟ್ಟೇನಿಲ್ಲ, ಗುಣಾಕಾರ ಸಹವರ್ತನೀಯ ಹೌದು. ಬಟ್ ಇವ್ನ ನೀವೇನ್ ಮಾಡ್ರಿ, ಟ್ರೈ ಮಾಡ್ರಿ. ಭಾಗಾಕಾರದಾಗ ಏನಾಗುದಿಲ್ಲ, ಸಹವರ್ತನೀಯ ಆಗುದಿಲ್ಲ. ಯಾಕಾಗುದಿಲ್ಲ ಗೊತ್ತಾಗೈತಿ, ಸಂಖ್ಯೆಗಳನ್ನ ಎಕ್ಸ್ಚೇಂಜ್ ಮಾಡಿ ಭಾಗ್ಸಕ ಬರುವುದಿಲ್ಲ. ಹಾಗಾದ್ರೆ ಪೂರ್ಣಾಂಕದಾಗ ಏನಾರ ಸಹವರ್ತನೀಯ ಆಕವನ, ಇಲ್ಲ, ಆಗುದಿಲ್ಲ. ಯಾಕಾಗುದಿಲ್ಲ, ಪೂರ್ಣಾಂಕದಾಗ ಯಾವ್ಯಾವ ಆಗುದಿಲ್ಲ ಅಂದ್ರ ವ್ಯವಕಲನ ಮತ್ತು ಭಾಗಾಕಾರ ಆಗುದಿಲ್ಲ. ಪೂರ್ಣಾಂಕದಾಗೂ ವ್ಯವಕಲನ ಮತ್ತು ಭಾಗಾಕಾರ ಸಹವರ್ತನೀಯ ಅಲ್ಲ. ಬಟ್ ಸಂಕಲನ ಮತ್ತು ಗುಣಾಕಾರ ಎರಡೂ ಕೂಡ ಏನಕ್ಕೂ ಸಹವರ್ತನೀಯ ಅದಾವ್. ಇಲ್ಲಿ ಉದಾಹರಣೆಗಳನ್ನ ಕೊಟ್ಟಿದ್ದೈತಿ. ಇವನ್ ಏನ್ ಮಾಡ್ರಿ, ವಿಡಿಯೋನ ಫಸ್ಟ್ ಪಾಸ್ ಮಾಡ್ರಿ. ಪಾಸ್ ಮಾಡಿ ನೀವು ಲೆಕ್ಕಗಳನ್ನ ಬಿಡಿಸ್ರಿ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತ. ತಿಳಿತಲ್ವಾ?